ನಮಸ್ಕಾರ. ಕೆಸೆಟ್ ಅಭ್ಯರ್ಥಿಗಳಿಗೆ ಈಗಾಗಲೇ ಅಪ್ಲಿಕೇಶನ್ಸ್ಗಳನ್ನು ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಆರ್ ಡಿ ನಂಬರ್ಗೆ ಸಂಬಂಧಿಸಿದಂತೆ ತುಂಬಾ ಒಂದು ಪ್ರಾಬ್ಲಮ್ ಆಗಿದೆ. ಸ್ಪೆಷಲಿ ಮ್ಯಾರೇಜ್ ಆಗಿರುವಂತಹ ಅಭ್ಯರ್ಥಿಗಳಿರ್ಬೋದು. ಅದರ ಜೊತೆಗೆ ಆಲ್ರೆಡಿ ಅವರು ಒಂದು ಏನಂದರೆ ಇನ್ಕಮ್ ಸರ್ಟಿಫಿಕೇಟ್ ತೆಗೆಸಿ ಇಟ್ಕೊಂಡಿರುವಂಥ ಅಭ್ಯರ್ಥಿಗಳಿಗೆ SSLC ಮತ್ತು ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಒಳಗಡೆ ಇರುವಂಥ ಹೆಸರುಗಳು ನಿಮ್ಮ ತಂದೆ ಇರ್ಬೋದು ಮತ್ತು ನಿಮ್ಮ ಹೆಸರುಗಳು ಸೇಮ್ ಆ್ಯಸ್ ಇಟ್ ಈಸ್ ಇರಬೇಕು. ಉದಾಹರಣೆಗೆ ನಿಮ್ಮದು ರಾಹುಲ್ ಕಳ್ಳಿಮನಿ ಅಂತ ಇರುತ್ತೆ. ಸೊ ಆ ಒಂದು ಸೇಮ್ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟಲ್ಲಿ ಕೂಡ ರಾಹುಲ್ ಕಳ್ಳಿಮನಿ ಅಂತ ಇರಬೇಕು. ಇನ್ ಕೇಸ್ ಆಫ್ ರಾಹುಲ್ ಸಿದ್ದಪ್ಪ ಕಳ್ಳಿಮನಿ ಅಂತಿದ್ರೆ ಅದು ರಾಂಗ್ ಆಗುತ್ತೆ, ಯಾಕಂದರೆ ಮಿಸ್ ಮ್ಯಾಚ್ ಅಂತ ಬರುತ್ತೆ. ಇನ್ ಕೇಸ್ ಆಫ್ ಮೊದಲನೇ ಲೈನ್ ಎಲ್ಲ ಕರೆಕ್ಟ್ ಇದ್ದು, ಇನ್ ಕೇಸ್ ಆಫ್ ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ, ಇದರಲ್ಲಿ ಸ್ಪೆಲ್ಲಿಂಗಲ್ಲಿ ತಂದೆ ಹೆಸರು ತಪ್ಪಾಗಿದ್ದರೂ ಕೂಡ ಮಿಸ್ ಮ್ಯಾಚ್ ಅಂತ ಬರುತ್ತೆ. ಇದಕ್ಕೆ ಸೊಲ್ಯೂಷನ್ ಕೀದವರೇ ಕೊಡಬೇಕು. ಬಟ್ ಕೀದವರು ಯಾವುದೇ ಥರಂಥ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ರು ಹೇಳ್ತಿರೋದು ಏನಂದರೆ, ನಾವು ಬಿಗಿನಿಂಗ್ನಿಂದ ಹೇಳ್ತಾ ಇದ್ದೀವಿ, ನೀವು ಅವುಗಳನ್ನ ತಿದ್ದುಪಡಿ ಮಾಡ್ಕೊಳ್ರಿ, ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಬೇಗ ತಿದ್ದುಪಡಿ ಮಾಡ್ಕೊಳ್ರಿ ಅಂತ ಮೊದಲಿನಿಂದಲೂ ಹೇಳ್ತಾ ಇದ್ದಾರೆ. ನಿನ್ನೆ ಕೂಡ ಅದನ್ನೇ ಮಾತು ಹೇಳಿರುವಂಥದ್ದು. ನಾವು ಏನು ಮಾಡಬೇಕೆಲ್ಲ ಅಪ್ಡೇಟನ್ನು ಮಾಡಿದ್ದೀವಿ, ಆದರೆ ನೀವು ಆರ್ ಡಿ ನಂಬರನ್ನು ಕರೆಕ್ಷನ್ ಮಾಡ್ಕೋಬೇಕು. ಅಂದರೆ ಆರ್ ಡಿ ನಂಬರ್ ಅಲ್ಲ, ನಿಮ್ಮ ಹೆಸರುಗಳನ್ನು ಕರೆಕ್ಷನ್ ಮಾಡ್ಕೋಬೇಕು. ಇದಕ್ಕೆ ಬೇರೆ ಯಾವುದೇ ಥರದಂಥ ಆಪ್ಷನ್ ಇಲ್ಲ ಅಂತ ಹೇಳಿ ಮಾತನ್ನು ಮುಗಿಸ್ಬಿಟ್ಟಿದ್ದಾರೆ. ಸೊ ಇನ್ನೂ 28ರ ತನಕ ನಿಮ್ಮ ಕಾಲಾವಕಾಶ ಇದೆ. ಎಷ್ಟು ಶಾರ್ಟ್ಕಟ್ ಆಗುತ್ತೆ ಅಷ್ಟು ಏನು ಮಾಡಿರಿ, ನಿಮ್ಮ ಆರ್ ಡಿ ನಂಬರನ್ನು ನಿಮ್ಮ SSLCಯಲ್ಲಿರುವಂತೆ, ಒಂದಷ್ಟು ವಿದ್ಯಾರ್ಥಿಗಳು ಹೇಳ್ತಾಯಿದ್ರು SSLCಯಲ್ಲಿರುವಂತೆ ಮಾಡ್ಕೋಬೇಕಂತಂದರೆ ಆಧಾರ್ ಕಾರ್ಡನ್ನು ಕೂಡ ಬದಲಾವಣೆ ಮಾಡ್ಕೋಬೇಕಂತ. ಇಲ್ಲಿ ಎರಡೂ ಮಾಡ್ಕೋಬೇಕು. ನೀವು SSLCಯಲ್ಲಿರುವಂತೆ ಆಧಾರ್ ಕಾರ್ಡನ್ನು ಬದಲಾವಣೆ ಮಾಡ್ಕೋಬೇಕು, ಅದರ ಜೊತೆಗೆ ಆಧಾರ್ ಕಾರ್ಡಲ್ಲಿ ಜೊತೆಗೆ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಬದಲಾವಣೆ ಮಾಡ್ಕೋಬೇಕು. ಅಂದಾಗ ಮಾತ್ರ ನಮಗೆ ಕೀದವರು ರೆಸ್ಪಾನ್ಸ್ ಆಗುತ್ತೆ. ನಿಮಗೆ ವೆಬ್ಸೈಟ್ ಆ ಲಿಂಕ್ ಯೂಸ್ಫುಲ್ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ಕಷ್ಟಪಡಬೇಕಾಗತ್ತೆ. ಇಲ್ಲಪ್ಪ ಅಂದರೆ ಇನ್ನೊಂದು ಚಾನ್ಸ್ ಇದೆ, ಎಲ್ಲರುಗಳು ಕುಡ್ಕೊಂಡು ಕೆಇಗೆ ಹೋಗಿ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನೂ ಡೇಟನ್ನು ಎಕ್ಸ್ಟೆನ್ಷನ್ ಬೇಕಾದ್ರೆ ಮಾಡ್ಬೋದು, ಎಕ್ಸ್ಟೆಂಡೆಡ್ ಮಾಡ್ತಾ ಹೋಗ್ಬೋದು. ಆದರೆ ಆರ್ ಡಿಗೆ ಮಿಸ್ ಮ್ಯಾಚ್ ಅಂತ ಮಾತ್ರ ಅದನ್ನು ತಪ್ಸೋಕ್ಕಾಗೋದಿಲ್ಲ. ಟೈಮ್ ಇದೆ, ಸುಮ್ಮನೆ ಕುತ್ಕೋಬೇಡ್ರಿ. ನಾಳೆಗೆ ಗೌರ್ಮೆಂಟ್ ಹಾಲಿಡೇ ಇದೆ, ನಾಡ್ದು ಕೂಡ ಗೌರ್ಮೆಂಟ್ ಹಾಲಿಡೇ ಇದೆ. 26ನೇ ತಾರೀಕಿಗೆ ಎನಿ ಕಂಡೀಷನ್ ಒಳಗಡೆ ನೀವೇನು ಮಾಡಬೇಕು, ಆಧಾರ್ ಕಾರ್ಡ್ ಇರ್ಬೋದು, ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಎರಡೂ ಕೂಡ ನೀವು SSLCಯಲ್ಲಿರುವಂತೆ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೀವು ಕೆಇಗೆ ರಿಕ್ವೆಸ್ಟ್ ಮಾಡಬೇಕಾಗತ್ತೆ. ಅದು ಬದಲಾವಣೆ ಆಗೋ ತನಕ ಎಕ್ಸ್ಟೆನ್ಷನ್ ಕೊಡಿ ಅಂತಂದರೆ ಅವರು ಎಕ್ಸ್ಟೆನ್ಷನ್ ಕೊಡಲಿಕ್ಕೆ ರೆಡಿ ಇರ್ತಾರೆ. ಹೋದ ವರ್ಷ ಕೂಡ ಆಗಿದೆ, ಏನಾಗಿದೆ, ಎಕ್ಸ್ಟೆನ್ಷನ್ ಕೂಡ ಆಗಿದೆ. ಸೊ ನಿಮಗೂ ಕೂಡ ಈ ವರ್ಷ ಏನು ಮಾಡ್ಬೋದು, ಮತ್ತೆ ಇನ್ನೊಂದು ಬಾರಿ ನಿಮ್ಗೆ ಏನು ಮಾಡ್ಬೋದು, ಎಕ್ಸ್ಟೆನ್ಷನನ್ನು ಕೊಡಬಹುದು. ಅಭ್ಯರ್ಥಿಗಳೇ, ಕೆಇದವರು ನಿಮ್ಮ ಮಾತುಗಳನ್ನು ಕೇಳದಿದ್ದರೂ ಕೂಡ ನಮ್ಮ ಚಾನಲ್ ನಿಮಗೆ ಸ್ಪಂದಿಸ್ತಾ ಇದೆ. ಸೊ ಹೋದ ವರ್ಷದ ಒಂದು ನಾಲೆಜ್ ಮೇಲೆ ನಾನು ನಿಮಗೆ ವಿಡಿಯೋಗಳನ್ನು ಮುಖಾಂತರ ಶೇರ್ ಮಾಡ್ತಾ ಇದ್ದೇನೆ. ಸೊ ಹೋದ ವರ್ಷ ಯಾವುದೇ ಥರದಂಥ ಒಂದು ಏನು ಅಪ್ಡೇಟ್ ಆಗಿತ್ತು ಆ ಒಂದು ಬೇಸ್ ಮೇಲೆ ನಾನು ನಿಮಗೆ ವಿಡಿಯೋ ಮುಖಾಂತರ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೇನೆ. ಸೊ ಹೋದ ವರ್ಷ 2 ಬಾರಿ ಡೇಟ್ ಎಕ್ಸ್ಟೆನ್ಷನ್ ಆಗಿತ್ತು, ಡೇಟ್ಗಳನ್ನು ಎಕ್ಸ್ಟೆಂಡೆಡ್ ಮಾಡಿದ್ದರು 2 ಬಾರಿ. ಓಕೆ, ಅದ್ರ ಜೊತೆಗೆ ಮತ್ತೆ ಮಾಡಿದ್ರಪ್ಪ ಅಂತಂದರೆ ಅಪ್ಲಿಕೇಶನ್ ಡೌನ್ಲೋಡ್ ಆಗದೇ ಇದ್ದಾಗ ಅವಾಗೂ ಕೂಡ ಸ್ಪೆಷಲ್ ಲಿಂಕನ್ನು ಕೂಡ ರಿಲೀಸ್ ಮಾಡಿದರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಅದ್ರ ಜೊತೆಗೆ ಯಾರೆಲ್ಲ ಪೇಮೆಂಟ್ ಪೆಂಡಿಂಗ್ ಇದೆ, ಪೇಮೆಂಟ್ ಏನಾದರೂ ಡಿಡಕ್ಟ್ ಆಗಿದ್ದರೆ, ಸೊ ಪೇಮೆಂಟ್ ಪೆಂಡಿಂಗ್ ಇದ್ದರೆ ನೀವು ತುರ್ತಾಗಿ ಏನು ಮಾಡಬೇಕಾಗತ್ತೆ ಅಂದರೆ ಕೆಇದವರಿಗೆ ಮೇಲ್ ಮಾಡಬೇಕಾಗತ್ತೆ ಅಥವಾ ಕಾಲ್ ಮಾಡಬೇಕಾಗತ್ತೆ. ಅಥವಾ ಬೆಂಗಳೂರು ಸಮೀಪದಲ್ಲಿದ್ದರೆ ನೀವು ಬೆಂಗಳೂರಿಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ. ಓಕೆನಾ. ಸೊ ಇಲ್ಲಿ ಒಂದು ಅಭ್ಯರ್ಥಿ ಇದೆ, ಒಂದು ಏನಂದ್ರೆ ಕಾಮೆಂಟ್ಸ್ ಇದ್ದಾವೆ. ಯಾಕಂದರೆ ನಾನು ಹೇಳಿದ್ದೆ ನಿಮಗೆ ಮಾರ್ನಿಂಗು, ನೀವು ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ ಆ ಒಂದು ಪ್ರಾಬ್ಲಮ್ನ ನಾನು ವಿಡಿಯೋ ಮುಖಾಂತರ ಸೊಲ್ಯೂಷನ್ ಕೊಡ್ತೀನಿ ಅಂತ. ಇಲ್ಲೊಂದು ವಿದ್ಯಾರ್ಥಿಗಳು ನಮ್ಮ ಕಾಮೆಂಟ್ ಹಾಕಿದ್ದಾರೆ, ಓಲ್ಡ್ ಕಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಮಿಸ್ ಮ್ಯಾಚ್ ಬರ್ತಾ ಇತ್ತು, ಆಮೇಲೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ಮಾಡಿದರೂ ಆರ್ ಡಿ ನಂಬರ್ ಇನ್ವಾಲಿಡ್ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟಾಗಿ ಕೆಇ ಅವರ ಮತ್ತು ಇಲಾಖೆ ಏನು ಒಂದು ತಹಸೀಲ್ದಾರ್ ಆಫೀಸಿಂದ ಬರಬೇಕಾದಂಥ ಒಂದು ಏನು ಡಾಟಾ ಇದೆ ಅದನ್ನು ಸರಿಯಾಗಿ ಅವರು ಪ್ಯಾಚ್ ಮಾಡಿಕೊಳ್ಳದೆ ಇರದ ಕಾರಣದಿಂದ ಈ ರೀತಿ ಪ್ರಾಬ್ಲಮ್ ಆಗುತ್ತದೆ. ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಇದು ಕೆಇದವ್ರ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ ಸರ್ ಆರ್ ಡಿ ನಂಬರ್ ಎಡಿಟ್ ಆಪ್ಷನ್ ಕೊಡ್ತಾರಾ ಹೇಳಿ. ನಾನು GM ಅಂತ ಹಾಕಿದ್ದೀನಿ, ಪೇಮೆಂಟ್ ಕೂಡ ಮಾಡಿದ್ದೀನಿ ಸರ್, ರಿಪ್ಲೈ ಹೇಳಿ ಅಂತ ಕೇಳ್ತಿದ್ದಾರೆ. ಸೊ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಆರ್ ಡಿ ನಂಬರನ್ನು ಹಾಕದೆ, ಅಂದರೆ ತಮ್ಮ ಕಾಸ್ಟನ್ನು ಹಾಕದೆ ಜನರಲ್ ಮೆರಿಟ್ ಒಳಗಡೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಮಾಡಿದ್ದಾರೆ, ತಮ್ಮ ಕಾಸ್ಟ್ ಬರೆದಿದ್ದಾಗ ಜನರಲಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟನ್ನು ಕೂಡ ಮಾಡಿದ್ದಾರೆ. ಬಟ್ ಇವಾಗ ಇವ್ರು ಕೇಳ್ತಾ ಇದ್ದಾರೆ ಎಡಿಟ್ ಮಾಡಲಿಕ್ಕೆ ಕೊಡ್ತಾರಾ ಅಂತ. ಸೊ ಎಡಿಟ್ ಮಾಡಲಿಕ್ಕೆ ಡೆಫಿನೆಟಾಗಿ ಕೊಡ್ತಾರೆ. ಆದರೆ ಒಂದೇ ಒಂದು ಕಾರಣ ಏನಂದರೆ ನೀವೆಲ್ಲರುಗಳು ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕು ಅಥವಾ ಕಂಪ್ಲೇಂಟನ್ನು ಮಾಡಬೇಕು. ಈ ರೀತಿ ಪ್ರಾಬ್ಲಮ್ ಆಗಿದೆ, ನಮಗೆ ಎಡಿಟಿಂಗ್ ಮಾಡಲಿಕ್ಕೆ
ಲಿಂಕನ್ನು ಕೊಡಿ ಅಂತ ಹೇಳಿದಾಗ ಮಾತ್ರ ಸಾಧ್ಯವಾಗುತ್ತೆ, ಇಲ್ಲಾಂದರೆ ಸಾಧ್ಯವಾಗುವುದಿಲ್ಲ. ಸರ್ ಕಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಆದರೂ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ. ನಂದು GM ಅಂತ ಹಾಕಿದ್ದೀನಿ, ಪೇಮೆಂಟ್ ಕೂಡ ಮಾಡಿದ್ದೀನಿ. ಈಗ ಮತ್ತೆ ಚೆಕ್ ಮಾಡಿದಾಗ ಕಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಇದೆ ಅಂತ ಬರ್ತಿದೆ. ಸರ್ ಎಡಿಟ್ ಕೊಡ್ತಾರಾ ಅಂತ ಕೇಳ್ತಿದ್ದಾರೆ. ಎಡಿಟಿಂಗನ್ನು ಹೋದ ವರ್ಷ ಕೊಟ್ಟಿರಲಿಲ್ಲ, ಆದರೆ ಈ ವರ್ಷ ನೀವು ರಿಕ್ವೆಸ್ಟ್ ಮಾಡಿದೆ, ಯಾಕಂದರೆ ಈ ವರ್ಷ ತುಂಬ ಪ್ರಾಬ್ಲಮ್ ಆಗಿದೆ. ರಿಕ್ವೆಸ್ಟ್ ಮಾಡಿದರೆ ಎಡಿಟಿಂಗ್ ಮಾಡಲಿಕ್ಕೆ ಕೊಡ್ತಾರೆ, ಇಲ್ಲಪ್ಪ ಅಂದರೆ ಕೊಡುವುದಿಲ್ಲ. ಎಲ್ಲದಕ್ಕೂ ಸೊಲ್ಯೂಷನ್ ಕೊಡ್ತೀರಾ? ಅಪ್ಲಿಕೇಶನ್ ಹಾಕಿದರೆ ಪೇಮೆಂಟ್ನೂ ಆಗಿದೆ. ಅಪ್ಲಿಕೇಶನ್ನಲ್ಲಿ ಮಿಸ್ಟೇಕ್, ಓಕೆ, ಸೊ ಮಿಸ್ಟೇಕ್ ಮಾಡಿದರೆ, ಮಿಸ್ಟೇಕ್ ತಪ್ಪಿಗೆ ಹಾಕಿದರೆ ಏನಾದರೂ ಸೊಲ್ಯೂಷನ್ ಕೊಡಿ ಅಂತ ಕೇಳ್ತಾರೆ. ಸೊ ಅದಕ್ಕೆ ಸೊಲ್ಯೂಷನ್ ಒಂದೇ ಇರುವಂಥದ್ದು ಏನಂದರೆ KEದವರು ನೀವು, ನಾನು ಅದೇ ಮತ್ತು ಪದೇ ಪದೇ ಹೇಳುವಂಥ ರಿಕ್ವೆಸ್ಟ್ ಏನಂದರೆ ಎಲ್ಲರೂ ಕೂಡ ನೀವು KEಗೆ ಮೇಲನ್ನು ಮಾಡಬೇಕು. ಮೇಲ್ ಮಾಡಿದರೆ ಅದು ನೋಡೋಕ್ಕೆ ಹೋಗೋದಿಲ್ಲ. ಕಾಲನ್ನು ಮಾಡಬೇಕು. ಕಾಲ್ ಮಾಡಿದರೂ ಕೂಡ ಅಷ್ಟೊಂದು ಸ್ಪಂದನೆ ಮಾಡೋದಿಲ್ಲ. ಈ ಬೆಂಗಳೂರಿಗೆ ಹೋಗಿ ನೀವು ಬೆಂಗಳೂರು ಸಮೀಪದಲ್ಲಿರುವಂಥ ಹೋಗಿ KE ಆಫೀಸಿಗೆ ಹೋಗಿ ಕಂಪ್ಲೇಂಟನ್ನು ಮಾಡಬೇಕಾಗತ್ತೆ. ಆವಾಗ ಮಾತ್ರ ಏನಾಗ್ತಾರೆ, ಎಡಿಟಿಂಗ್ ಆಪ್ಷನನ್ನು ಕೊಡ್ತಾರೆ. ಇದೊಂದು ದೊಡ್ಡ ಕ್ವಶನ್ ಇದೆ, ಏನಪ್ಪ ಅಂದರೆ ಬೆಟರ್ ಟು ಕ್ಯಾನ್ಸಲ್ ದಿಸ್ ಪ್ರೊಸೀಜರ್ ಆಫ್ ಮ್ಯಾಚಿಂಗ್ ಕಾಸ್ಟ್ ಸರ್ಟಿಫಿಕೇಟ್ ನೇಮ್ ಆ್ಯಂಡ್ SSLC ಮಾರ್ಕ್ಸ್ ಕಾರ್ಡ್ ನೇಮ್. Last year they followed only SSLC marks card as a register number and name. We didn't get any problem in that, but now we are facing many problems. We need to change Aadhaar card also. It's highly difficult to village aspirants. In less time, how we can change the name Aadhaar card as caste certificate? Yes, ಇವ್ರು ಹೇಳ್ತಿರೋದು ಏನಂತಂದರೆ ಹೋದ ವರ್ಷ ಬರೀ SSLC ರಿಜಿಸ್ಟರ್ ಮಾತ್ರ ಕೇಳಿದ್ರು, ಆದರೆ ಮ್ಯಾಚಿಂಗ್ ಆಗುವಂಥ ಪ್ರೊಸೀಜರನ್ನು ಕೇಳಿರಲಿಲ್ಲ. ಆದರೆ ಈ ವರ್ಷ ಏನು ಮಾಡ್ತಾಯಿದ್ದಾರೆ ಇವರು, SSLCಯಲ್ಲಿರುವಂತೆ ಮತ್ತು ಆಧಾರ್ ಕಾರ್ಡು ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಸೇಮ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಆದರೆ ಇಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಒಳಗಡೆ ಅವನ ಎರಡೂ ಆಧಾರ್ ಕಾರ್ಡು ಮತ್ತು ಕಾಸ್ಟ್ ಸರ್ಟಿಫಿಕೇಟನ್ನು ಎಡಿಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಇದು ತುಂಬ ಡಿಫಿಕಲ್ಟಿ, ಇದನ್ನು ಚೇಂಜ್ ಮಾಡಬೇಕು ಅಂತ ಇವರು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ KEಗೆ. ನಾ ಈ KE ಮುಖಾಂತರ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಬದಲಾವಣೆ ಮಾಡಬೇಕು. ನೀವು ಹೋದ ವರ್ಷ ಏನಿತ್ತು ತುಂಬ ತೊಂದರೆ ಆಗ್ತಾಯಿದೆ ಈ ಒಂದು ವಿದ್ಯಾರ್ಥಿಗಳಿಗೆ. ಸೊ ನೀವು ಅದನ್ನು ಹೋದ ವರ್ಷ ಏನಿತ್ತು ಅದನ್ನೇ ನೀವು ಏನು ಮಾಡಬೇಕು, ಬದಲಾವಣೆ ಮಾಡಿಕೊಡಬೇಕು ಅಂತ ನಮ್ಮ ಈ ಒಂದು ಚಾನಲ್ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತೇನೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತೇನೆ. KEದವರಿಗೆ ಆಗುತ್ತೆ, ಪಾಸಿಬಲ್ ಇದೆ. ಬಟ್ ಏನಾಗಿದೆ ಅಂದರೆ 2024ರಿಂದ ಇವರು ಒಂದು ರೂಲ್ಸನ್ನು ತೊಗೊಂಬಂದರು. ಏನಂದರೆ ಡೈರೆಕ್ಟ್ ಒಂದು ID ನಂಬರ್ ಹಾಕಿಬಿಟ್ರೆ ತಾನೇ ತೊಗೋಬೇಕದು, ಇಲಾಖೆಯಿಂದ ತಾನೇ ತೊಗೋಬೇಕಂತ ಒಂದು ರೂಲ್ಸನ್ನು ತೊಗೊಂಬಂದುಬಿಟ್ರು. ಅದು KEದಿಂದ ಪ್ರತಿಯೊಂದು ಕರೆಯುವಂಥ ಅಪ್ಲಿಕೇಶನ್ಗಳು ಕೂಡ ಅನ್ವಯವಾಗುತ್ತೆ. ನಿಮಗೂ ಕೂಡ ಅನ್ವಯ ಮಾಡಿದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಭ್ಯರ್ಥಿಗಳೇ. ಬಟ್ ಸೊಲ್ಯೂಷನ್ ಒಂದೇ ಇರೋದು, KEನವರು ನಿಮ್ಮ ಕಡೆ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅದರ ಜೊತೆಗೆ ಏನು ಮಾಡಬೇಕಂತಂದರೆ ಟೈಮನ್ನು ಕೊಡಬೇಕು, ಕಾಲಾವಕಾಶ ಕೊಡಬೇಕು ಅಂತ ನಾನು ಕೂಡ ಈ ಮೂಲಕ ಕೇಳ್ಕೊತೇನೆ. ಸೊ ಹಲೋ ಸರ್, ಇವಾಗ ನಾನು ಅಪ್ಡೇಟ್ ಮಾಡೋದಕ್ಕೆ ಹೋದರೆ ನಮ್ಮ ಆಧಾರ್ ಕಾರ್ಡ್ನಲ್ಲಿ ಇರೋ ನೇಮ್ ಬರುತ್ತೆ ಕಾಸ್ಟ್ ನೇಮ್ಗೆ ಅಂತ ಹೇಳಿದ್ದಾರೆ. ಹೌದು, ಏನಂದರೆ ನಮ್ಮ ಕಾಸ್ಟ್ ಸರ್ಟಿಫಿಕೇಟು ನಮ್ಮ ಆಧಾರ್ ಮೇಲೆ ಡಿಪೆಂಡ್ ಇದ್ದಾವೆ, ಆಧಾರ್ ಕಾರ್ಡ್ ಮೇಲೆ ಡಿಪೆಂಡ್ ಇದೆ. ಸೊ ನೀವು ಆಧಾರ್ ಕಾರ್ಡನ್ನು ಕೂಡ ಚೇಂಜ್ ಮಾಡ್ಕೋಬೇಕಾಗತ್ತೆ. ಓಕೆ, ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೊಂಡು ಆಮೇಲೆ ನೀವೇನು ಮಾಡ್ಕೋಬೇಕಾಗತ್ತೆ ಅಂತಂದರೆ ಕಾಸ್ಟ್ ಸರ್ಟಿಫಿಕೇಟ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಕಾಲಾವಕಾಶ ಬೇಕಾಗುತ್ತೆ. ಇದಕ್ಕೆ KEದವರು ರೆಸ್ಪಾನ್ಸ್ ಮಾಡಬೇಕಾಗಿದೆ. ಬಟ್ ಭಯಪಡುವಂಥ ಅವಶ್ಯಕತೆ ಇಲ್ಲ ಮಾನ್ಯರೇ. ಯಾರು ಸ್ಪ್ರೆಂಟ್ ಇದ್ದೀರಿ ನೀವೆಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಚೇಂಜ್ ಮಾಡ್ಬೋದು ಮತ್ತು KEದವರು ಕೂಡ ಬದಲಾವಣೆ ಮಾಡ್ಕೊಳ್ಬೋದು. ಭಾಳಷ್ಟು ಕಂಪ್ಲೇಂಟ್ ಹೋದರೆ ಅವರು ಬದಲಾವಣೆ ಮಾಡ್ತಾರೆ, ಮಾಡಲೇಬೇಕಾಗತ್ತೆ. ನಿಮ್ಮನ್ನು ಬಿಟ್ಟು ಅಂತ ಎಕ್ಸಾಮನ್ನು ತೊಗೊಳಕ್ಕಾಗೋದಿಲ್ಲ. ಒಂದಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸಾಮನ್ನು ತೊಗೊಳಕ್ಕಾಗೋದಿಲ್ಲ, ಎಲ್ಲ ಅಭ್ಯರ್ಥಿಗಳಿಗೂ ಕನ್ಸಿಡರ್ ಮಾಡಬೇಕು. ಹೀಗಾಗಿ ನೀವೆಲ್ಲರೂ ಕೂಡ KEಗೆ ಸೋಮವಾರ ದಿನ ಹೋಗಿ ಕಂಪ್ಲೇಂಟನ್ನು ಕೊಡಬೇಕಾಗುತ್ತೆ. ಮತ್ತೇನಾದರೂ ಡೌಟ್ಗಳಿದ್ದಲ್ಲಿ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.